ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವಾಗ ಡೈರೆಕ್ಟು ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ತುಂಬ ದಿನ ಅಂದ್ಕೊಂಡಿರೋದು. ಇವತ್ತು ಸಂಡೇ, ಟೈಮ್ ಸಿಕ್ಕಿದೆ ಅಂತ ಹೇಳೋಂಗಿಲ್ಲ, ಇನ್ನೂ ಸುಮ್ಮನೆ ವೆಯ್ಟ್ ಮಾಡಿದ್ರೆ ಆ ಕಡೆ ಈ ಕಡೆ. ಸೊ ಬನ್ನಿ, ಇವತ್ತು ಹೋಗೇ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಹೋಗಿ ಇವತ್ತು ಬೇರೆ ಸಂಡೇ ಹೋಗಿರೋದ್ರಿಂದ ಸಂಡೇ ಫುಲ್ಲು ರಶ್ಶು. ನಿಲ್ಲಕ್ಕೆ ಹೋಗಲಿ ಅಲ್ಲಿ ಆ ಕಡೆ ಈ ಕಡೆ ಹೋಗೇ ಜಾಗ ಇಲ್ಲ. ಏನು ಮಾಡೋದು, ಜಾಸ್ತಿ ಏನು ಟೈಮು ಇರಲಿಲ್ಲ. ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಸೀದಾ ಹೋದಂಗೆ ಬಂದುಬಿಟ್ಟಿರೋದೆ. ಅಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಪ್ಯಾಕೆಟ್ ಓಟ್ಸು, ಅದು ಬಿಟ್ಟರೆ ಒಂದು ನೇಲ್ ಕಟ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ತೊಗೊಂಡಿದ್ದೆ, ಒಂದು ಇದು ತೊಗೊಂಡಿದ್ದೀನಿ. ಏನಪ್ಪ ಅದು ಅದು ಯಾವ ಚಾಕ್ಲೇಟ್ ಗುರು, ಚಾಕ್ಲೇಟ್ ನೇಮ್ ಮರ್ತೋಗಿದೆ. ಸೊ ಇದು ಈ ವಾಯ್ಸ್ ಓವರ್ ಮಾಡ್ತಾ ಇರೋದು ಇವಾಗ. ಅಲ್ಲಿ ಅದು ಬೇರೆ ಸಂಡೇ ಹೋಗ್ಬಿಟ್ಟಿದ್ದೀನಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ ಮಾಡಿರೋದು. ನಾನು ವೀಕ್ ಡೇಸಲ್ಲಿ ಹೋಗ್ಬೋದಿತ್ತು, ತುಂಬ ದಿನದಿಂದ ಅಂದ್ಕೊಂಡು ಟೈಮ್ ಸಿಗಲಿಲ್ಲ. ಏನು ಮಾಡೋದು ಅಂತ ಸಂಡೇನೇ ಹೋಗಿರೋದು. ಸಂಡೇ ಹೋಗಿ ನೋಡಿದ್ರೆ ಈ ಥರ ಆಗಿದೆ. ಸೊ ಲಾಸ್ಟ್ ಏನು ತೊಗೊಂಡೆ ಅದನ್ನು ಮರ್ತಿರುತ್ತೆ. ಯಾವ ಚಾಕ್ಲೇಟ್ ಹಾಕ್ಬಿಟ್ಟಿದ್ದು ಸ್ನಿಕರ್ಸ್ ಅದು ತಗೊಂಡು ಸೀದಾ ರಿಟರ್ನ್ ಬಂದಿರೋದೆ. ಓಟ್ಸ್ ನೋಡಿ ಯಾವ ತೊಗೊಂಡಿದ್ದೆ ಅಂದರೆ ಇದೇ ಓಟ್ಸು. ಸೊ ಅದರಲ್ಲಿ ನಾನು ಫಸ್ಟ್ ತೋರಿಸಿದ್ನಲ್ಲ ಅದು ತೊಗೊಂಡಿದ್ದೀನಿ. ಅದಕ್ಕೆ ನಾವು ಆನ್ಲೈನ್ ತರಿಸೋದಾದರೆ 300+ ಆಗುತ್ತೆ. ಅಲ್ಲಿ ಆಫರಲ್ಲಿ ಡಿಮಾರ್ಟಲ್ಲೆಲ್ಲ ಕಮ್ಮಿಗೆ ಸಿಗುತ್ತಲ್ವ. ಓಟ್ಸ್ ಒಂದು 200 ರೂಪಾಯಿ, 230 ರೂಪಾಯಿಗೆ ಸಿಕ್ತು. ಅಲ್ಲಿಂದ ತಗೊಂಡು ಸೀದಾ ಬಂದು ಪೆಟ್ರೋಲ್ ಹಾಕ್ತೀನಿ. ಇಲ್ಲಿ ನೋಡಿದ್ರೆ ಮಳೆ ಹೊಡಿತಾ ಇದೆ. ಇನ್ನು ಮಳೆಯಲ್ಲಿ ಒಂದು ಅರ್ಧ ಗಂಟೆ ಮೇಲೆ ನಿಂತಿದ್ದೀನಿ. ಗೈಸ್, ಇವಾಗ 10 ಗಂಟೆ ಮೇಲೆ ಆಗಿದೆ ಆಯಿತಾ. ರೂಮಲ್ಲಿ ನೋಡಿದ್ರೆ ಸಂಡೇ ಬೇರೆ ಊಟ ಇಲ್ಲ. ನಾನಿವತ್ತು ಆ್ಯಕ್ಚುಲಿ ಎಷ್ಟು ಗಂಟೆ 3:30ವರೆಗೂ ಮಲಗಲ್ಲ ಅನ್ಕೊಬಿಡಿ. ಇವತ್ತು ಜಪಾನ್ ಮ್ಯಾಚ್ ಇದೆ, ನೋಡಲೇಬೇಕು. ಇವಾಗ ಏನೆಂದರೂ ಹೊಟ್ಟೆ ಸೌಂಡ್ ಮಾಡ್ತಾ ಇರುತ್ತೆ, ಅದು ಒಳ್ಳೇದು ಅಲ್ಲ. ಹೊರಗಡೆ ದುಡ್ಡು ಖರ್ಚು ಮಾಡೋದಕ್ಕೂ ಇಷ್ಟ ಆಗಲ್ಲ. ಬಟ್ ನೋಡಿದ್ರೆ ಅಲ್ಲಿ ಏನೋ ಒಂದು ಚಿಕನ್ ಎಗ್ ರೋಲ್ ಮಾಡ್ತಾರೆ, ಅಲ್ಲೂ ಕ್ಲೋಸು. ಏನು ಮಾಡೋದು, ಇವಾಗ 100 ರೂಪಾಯಿ ಇದೆ, ಅದು ಖರ್ಚು ಆಗೇ ಆಗುತ್ತೆ. ಏನು ಮಾಡೋದು, ಹೊಟ್ಟೆಗೆ ಆಗಲೇಬೇಕು. ನೀನು 100 ರೂಪಾಯಿ ಇವಾಗ ಖರ್ಚು ಮಾಡದೇ ಇದ್ದರೆ ಹಾಸ್ಪಿಟ್ಲಿಗೆ 1000 ರೂಪಾಯಿ ಖರ್ಚು ಮಾಡೋಕ್ಕಾಗ್ಬಿಡುತ್ತೆ. ಅದೇ ಮೇಯ್ನ್ ರೀಸನ್. ಇಲ್ಲೇ ನೋಡಿ ಗ್ರೌಂಡ್ ಇದೆ, ಗ್ರೌಂಡ್ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ ಗುರು. ಏನು ಮಾಡೋದು, ನಾಳೆಯಿಂದ ಬರೋಣ ಅಂದ್ಕೊಂಡೇ ಇದಾಗ್ಬಿಡ್ತು. ಅದು ಹುಷಾರಿಲ್ಲದೆ ಆಗ್ಬಿಡ್ತಲ್ಲ. ಆ ಟೈಮಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ. ಇವಾಗ ಮತ್ತೆ ಮಳೆ ಹೊಡೆದು ಮತ್ತೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇನ್ನು ಸದ್ಯಕ್ಕಂತೂ ಆಡೋಕ್ಕಾಗಲ್ಲ. ಮತ್ತೆ ಒಂದು 3 ದಿನ ಚೆನ್ನಾಗಿ ಬಿಸಿಲು ನೋಡಿದ್ರೆ ಆಡ್ಬೋದು ಅಷ್ಟೇ. ಬನ್ನಿ, ಇವಾಗ ಏನು ತಿಂತೀನೋ ನನಗೂ ಗೊತ್ತಿಲ್ಲ, ಬಟ್ ಒಟ್ಟಾರೆಯಾಗಿ ಏನೋ ತಿನ್ನಲೇಬೇಕಷ್ಟೇ. ಇಲ್ಲಿ ಮತ್ತೆ ಹೋಗಿ ನೋಡ್ತೀನಿ, ನೈಟು ಫುಲ್ಲು ಜಾತ್ರೆ ಏನೋ ನಡೀತಾ ಇದೆ. ನಾನಂತೂ ಗೊತ್ತೇ ಇರಲಿಲ್ಲ, ಈ ಕಡೆ ಹೋಗೇ ಇರಲಿಲ್ಲ ಮಾರ್ನಿಂಗ್ ಟೈಮ್ ಅಂತೂ. ಮತ್ತೆ ನೋಡಿದ್ರೆ ಫುಲ್ ಜಾತ್ರೆ ಏನೆಲ್ಲೋ ಸೇಲ್ ಮಾಡ್ತಾಯಿದ್ರು. ಜಾತ್ರೆ ಎಲ್ಲ ಮುಗ್ದಿದೆ, ಬಟ್ ಏನೆಲ್ಲೋ ಗೇಮ್ಸ್ ಎಲ್ಲ ಇತ್ತು ಗುರು. ನೈಟು ಆ ಕಡೆ ಹೋಗಿದ್ದಕ್ಕೂ ಒಳ್ಳೇದಾಯಿತು ಅಂತ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದೆ. ಫಸ್ಟು ಈ ಗೇಮು ನಮ್ಮ ಕಡೆನೂ ನಡೆಯುತ್ತೆ, ಬಿದ್ದರೆ ದುಡ್ಡು ಸಿಗುತ್ತೆ. ಇದು ಯಾವಾಗ ಬರುತ್ತೆ ನಮ್ಮ ಕಡೆ ಅಂದರೆ ಅದನ್ನು ಇದು ಬರುತ್ತೆ, ಎಕ್ಸಿಬಿಷನ್ಸು ಆ ಟೈಮಲ್ಲಿ ಬರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಮತ್ತೆ ಮುಂದ್ಗಡೆ ಹೋದೆ. ಅಲ್ಲಿ ಯಾವುದೋ ಒಂದು ಕವಡೆ ಆಟ ಏನೋ ನಡೀತಾ ಇತ್ತು, ಅದೆಲ್ಲ ಸ್ವಲ್ಪ ಜಗಳ ನಡೀತಾ ಇತ್ತು ಅದರಲ್ಲಿ. ಅದೇ ಮೇಯ್ನ್ ಕಂಟೆಂಟ್ ಇಲ್ಲಿ. ಅದಲ್ಲಿ ನಡೀತಾ ಇರಲಿ ಅಂತ ಮುಂದ್ಗಡೆ ಹೋದರೆ ಫುಲ್ಲು ಈ ಥರ ಆಟ ಸಾಮಾನು ಹಾಕೊಂಡಿರೋ ಅಂಗಡಿಗಳು. ಎಲ್ಲ ಪ್ರೈಸ್ ನೋಡಿದ್ರೆ 20, 30, 40 ಅಷ್ಟೇ. ನಾನೇನು ತೊಗೊಂಡಿಲ್ಲ, ಜಸ್ಟ್ ಅಲ್ಲೇನೋ ಪುರಿ ಇತ್ತು, ಅದು ತೊಗೊಂಡು ಹೋಗ್ಬಿಟ್ಟೆ ರಿಟರ್ನ್. ಇನ್ನೇನಿಲ್ಲ ಗೈಸ್, ಸೀದಾ ರೂಮ್ಗೆ ಹೋಗೋದು, ಮಲ್ಕೊಳ್ಳೋದು. ಇವಾಗಷ್ಟೇ ಒಂದು ಒಳ್ಳೆ ಊಟ. ಒಂದು 100 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿ ಖರ್ಚು ಮಾಡಿ ಊಟ ಮಾಡಿದ್ದೀನಿ. ಹಾಫ್ ಪ್ಲೇಟ್ ಅದೇನೋ ರೈಸು, ಒಂದು ಅದ್ರ ಜೊತೆ ಒಂದು ಒಳ್ಳೆ ಏನು ಹೇಳಿದದು ಎಗ್ ಆಮ್ಲೆಟು 20 ರೂಪಾಯಿ, 2 ಸೇರಿ 50 ರೂಪಾಯಿ. ಒಳ್ಳೆ ಊಟ ಮಾಡಿ ಅಷ್ಟೇ. ಚಾರ್ಜ್ ಇಲ್ಲ, ಆಗಾಗ ಸ್ವಿಚ್ ಆಫ್ ಆಗ್ತಾಯಿದ್ದೀನಿ. ನಾನು ಈ ಒಳಗೆ ಇನ್ನೇನು ಮಾಡ್ತಾಯಿದ್ದೀನಿ, ನಾನು ನಿಮ್ಸಿದ್ದೀನಿ. ಮತ್ತು ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಟಾಟಾ.